ಅತ್ಯಂತ ಪ್ರೀತಿಯಿಂದ ಮಮಕಾರದಿಂದ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇಂಥ ಅಪರೂಪದ ಕ್ಷಣವನ್ನು ನನ್ನ ಜೀವನದಲ್ಲಿ ನಿರೀಕ್ಷೆ ಮಾಡಿರಲಿಲ್ಲ. ಇದೊಂದು ಸಿದ್ಧದ ಅನ್ನುವಂಥ ಭಾವನೆಯೂ ಕೂಡ ಇರಲಿಲ್ಲ. ಆದರೆ ಈ ಒಂದು ಸಂಘಟನೆಯನ್ನು ಮಾಡಿದ್ದು ನೋಡಿದರೆ ಬಹುಶಃ ಒಂದು 12ನೇ ಶತಮಾನದ ಸಂದರ್ಭದಲ್ಲಿ ನಡೆದಂಥ ಒಂದು ಚಳವಳಿಯ ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸುವಂಥ ಕೆಲಸವನ್ನು ಇವತ್ತು ನಡೆದಿದೆ ಅಂತಕ್ಕಂಥ ಭಾವ ನನ್ನ ಮನಸ್ಸಿನಲ್ಲಿ ಬಂದಿದೆ. ನಾನು ಬಹಳ ಮಾತಾಡ್ತೀನಿ, ಆದರೆ ಸಂದರ್ಭದಲ್ಲಿ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನು ಮಾತ್ರ ಮಾತಾಡಬೇಕಾಗುತ್ತೆ. ನನ್ನ ಲೆಕ್ಕಾಚಾರ ಏನು ಅಂತಂದರೆ, ಬಹಳ ಓದಬೇಕು ಮನುಷ್ಯ, ಬಹಳ ಓದಿ ಗ್ರಹಿಸಬೇಕು, ಆದರೆ ಕಡಿಮೆಯನ್ನು ಮಾತಾಡಬೇಕು. ನಾವು ಹೆಂಗಾಗಿದ್ದೀವಿ ಅಂದರೆ ಕಡಿಮೆ ಓದ್ತೀವಿ, ಬಹಳ ಮಾತಾಡ್ತೀವಿ. ಈ ಕಡಿಮೆ ಓದಿ ಬಹಳ ಮಾತಾಡೋದಿಲ್ಲ, ಅದು ಅರ್ಥ ಇರೋದಿಲ್ಲ. ಇಲ್ಲಿ 3 ನಮ್ಮ ಸಹೋದರರಾಗಿರ್ತಕ್ಕಂಥ ಡಾಕ್ಟರ್ ಲಮ್ಮತ್ತಯ್ಯನವರು, ಅವರ ಸಂಬಂಧ ಕಳೆದ 35 ವರ್ಷಗಳ ಸಂಬಂಧ. ನಾನು ಯಾವತ್ತೂ ಅವರಿಗೆ ಯಾವುದೇ ರೀತಿಯ ಒತ್ತಡವನ್ನು ಹಾಕಿದವರಲ್ಲ. ಯಾವುದೇ ಒಂದು ಪುಸ್ತಕ ನಾನು ಬರೆದ್ರೆ ಆ ಪುಸ್ತಕವನ್ನು ಕಳಿಸಿ, ಸರ್ ಇದಕ್ಕೊಂದು ಬೆನ್ನುಡಿ ಬರ್ರಿ ಅಂತ ಕೇಳಿದ್ವಿ, ಇದಕ್ಕೊಂದು ಮುನ್ನುಡಿ ಬರ್ರಿ ಅಂತ ಹೇಳಿದ್ವಿ, ಕಳಿಸಿದ್ರು ಸರ್ ಬರೀತೀನಿ ಅಂತ ಹೇಳಿದ್ವಿ. ಆ ಪುಸ್ತಕನ ಕಳಿಸಿದ 3 ದಿವಸಕ್ಕೆ ಒಂದು ಬ್ಲರ್ ಬರೆದು ಕಳಿಸ್ತಾರೆ. ಆ ಬ್ಲರ್ವನ್ನು ಇಟ್ಕೊಂಡು ನೋಡಿ ನಮ್ಮ ಎಲ್ಲರೂ ಕೇಳ್ತಾರೆ. ನಾನು ವೈದ್ಯಕೀಯ ವೃತ್ತಿ ಬಂದು ಈಗ 12 ವರ್ಷ ಆಗಿದೆ. ವೃತ್ತಿಯಿಂದ ಅಧ್ಯಾಪಕನಾಗಿ ನನ್ನ ವಿದ್ಯಾರ್ಥಿಗಳಿಗೆ, ಸಾವಿರಾರು ಜನರುಗಳಿಗೆ ಸರ್ಕಾರ ಕೊಟ್ಟ ಅನ್ನವನ್ನು ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡು ಸಮಾಜಮುಖಿಯಾಗಿ ಈ ತುಳಿತಕ್ಕೊಳಗಾದಂಥ ಮಕ್ಕಳ ಭವಿಷ್ಯವನ್ನು ಕಟ್ಟೋದಕ್ಕೆ ಬಹಳ ಕಷ್ಟವನ್ನು ಪಟ್ಟಿದ್ದೇನೆ. ಈ 12 ವರ್ಷಗಳಲ್ಲಿ ಸುಮಾರು 55 ಪುಸ್ತಕಗಳನ್ನು ಬರೆದಿದ್ದೇನೆ. ಆ 55 ಪುಸ್ತಕಗಳು ಯಾವುದು ಅಂದರೆ ಬುದ್ಧ, ಬಸವ, ಅಂಬೇಡ್ಕರ್ ಮತ್ತು ವಚನಕಾರರ ಬಗ್ಗೆ ಮತ್ತು ಸಮಾಜ ಪರಿವರ್ತನೆಯನ್ನು ಒಳಗೊಂಡಂಥ ಮಾಸಿಗೆಯ ಬಗ್ಗೆ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಖಂಡಿತ ಎಡವಾದನೂ ಅಲ್ಲ, ಬಲವಾದನೂ ಅಲ್ಲ. ಬುದ್ಧನ ಮಧ್ಯಮ ಮಾರ್ಗವನ್ನು ಅನುಸರಿಸಿಕೊಂಡು ನನ್ನ ಜೀವನವನ್ನು ರೂಪಿಸಿಕೊಂಡು ಬಹಳ ಜನಕ್ಕೆ ಅರ್ಥ ಆಗ್ತಿಲ್ಲ. ನನಗೆ ಇದೊಂದು ಪುಸ್ತಕದ ಟೈಟಲ್ ಇದೆ, ಬುದ್ಧ ಪ್ರಜ್ಞೆಯ ಕಾಯಿಕ ಜೀವಿಗಳು ಅಂತ. ಬುದ್ಧನಿಗೆ, ಬಸವಣ್ಣನಿಗೆ, ವಚನಕಾರರಿಗೆ ಏನು ಸಂಬಂಧ ಇದೆ ಅಂದರೆ, ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ಇದನ್ನು ರಿಲೇಟೆಡ್ ಮಾಡಿ ಈ ಪುಸ್ತಕದೊಳಗೆ 40 ಜನ ಶರಣರನ್ನು ಮತ್ತು ಆ ಶರಣೆಯರನ್ನು ಕುರಿತು ಅವರು ಬರೆದಂಥ ವಿಚಾರಗಳನ್ನು, ವಚನಗಳ ವಿಶ್ಲೇಷಣೆಗಳನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಭಾಳ ಆಜ್ಞರು ಇದ್ದೀರಿ. ಇಲ್ಲಿ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೀನಿ. ಈ ಭಾರತದಲ್ಲಿ 3 ಭಾರತಗಳಿದ್ದಾವೆ. ಈ ಭಾರತ ಅಂತ ಹೇಳಿದ್ರೆ ಭಾರತ ದೇಶ ಅಂತಾರಲ್ಲ, ಈ ಭಾರತದಲ್ಲಿ 3 ಭಾರತಗಳಿದ್ದಾವೆ. ಒಂದು ಭಾರತ ಬುದ್ಧ ಭಾರತ ಅಂತ ಹೇಳಬೇಕು. 2ನೇ ಭಾರತವನ್ನ ಬಸವ ಭಾರತ ಅಂತ ಕರಿಬೇಕು. 3ನೇ ಭಾರತವನ್ನ ಭೀಮ ಭಾರತ ಅಂತ ಕರಿಬೇಕು. ಮಾತಾಡ್ತಾರೆ.